ಫೈಬ್ರಾಯ್ಡ್ ಡಯಾಗ್ನೋಸ್ ಆದ್ಮೇಲೆ ಬಹುತೇಕ ಮಹಿಳೆಯರಿಗೆ ಒಂದು ದೊಡ್ಡ ಭಯ ಇರುತ್ತೆ, ಯೂಟ್ರಸ್ ತೆಗ್ದಾಕ್ತಾರ ಅಂತ. ನಮಸ್ಕಾರ, ನಾನು ನಿಮ್ ಡಾಕ್ಟರ್ ಸಂಜನಾ ಹೇತೇಶ್, ಕನ್ಸಲ್ಟೆಂಟ್ ಒಬ್ಸ್ಟಿಷಿಯನ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್ ಹಾಸನ್. ಇದಕ್ಕೆ ಸಿಂಪಲ್ ಉತ್ತರ ಅಂದ್ರೆ ನೋ. ಎಲ್ಲಾ ಫೈಬ್ರಾಯ್ಡ್ಸ್ಗೂ ಯೂಟ್ರಸ್ ರಿಮೂವಲ್ ಸರ್ಜರಿ ಬೇಡ. ಫೈಬ್ರಾಯ್ಡ್ ಟ್ರೀಟ್ಮೆಂಟ್ ಮಾಡುವಾಗ ಈ 5 ಮುಖ್ಯ ಅಂಶಗಳನ್ನು ನಾವು ನೋಡ್ತೀವಿ. ಫಸ್ಟ್ ಬಂದು ವಿಮೆನ್ ಏಜ್ ಅಂಡ್ ಫ್ಯೂಚರ್ ಪ್ರೆಗ್ನೆನ್ಸಿ ಪ್ಲಾನ್. ಮಕ್ಕಳ ಯೋಜನೆ ಇದ್ರೆ ಯೂಟ್ರಸ್ ಪ್ರಿಸರ್ವ್ ಮಾಡಲು ನಾವು ಪ್ರಯತ್ನ ಮಾಡ್ತೀವಿ. ಎರಡನೇದ್ ಬಂದು ಫೈಬ್ರಾಯ್ಡ್ ಸೈಜ್, ನಂಬರ್ ಅಂಡ್ ಲೊಕೇಶನ್. ಕೆಲವು ಸಲ ನಾವು ಬರೀ ಫೈಬ್ರಾಯ್ಡ್ಸ್ ಮಾತ್ರ ರಿಮೂವ್ ಮಾಡ್ತೀವಿ ಥ್ರೂ ಮೈನೆಕ್ಟಮಿ. ಮೂರನೇದ್ ಬಂದು ಸಿಂಪ್ಟಮ್ ಸಿವಿಯಾರಿಟಿ. ತುಂಬಾ ರಕ್ತಸ್ರಾವ ಆಗ್ತಿದ್ರೆ, ಹೊಟ್ಟೆ ನೋವಿದ್ರೆ, ಅಥವಾ ಇಂಟರ್ಮೆನ್ಸ್ಟ್ರಲ್ ಸ್ಪಾಟಿಂಗ್, ಮಧ್ಯದಲ್ಲಿ ಬ್ಲೀಡಿಂಗ್ ಇದ್ರೆ, ಮತ್ತೆ ಏನಾದ್ರು ಅನಿಮಿಯಾ ಇದ್ರೆ ಆಗ ಟ್ರೀಟ್ಮೆಂಟ್ ಅಗತ್ಯ. ನಾಲ್ಕನೇದ್ ಬಂದು ರೆಸ್ಪಾನ್ಸ್ ಟು ಮೆಡಿಸಿನ್ಸ್ ವರ್ಕ್ ಆದ್ರೆ ಸರ್ಜರಿ ಬೇಕಾಗದೇನೆ ಇರಬಹುದು. ಐದನೇದ್ ಬಂದು ಪ್ರೀವಿಯಸ್ ಸರ್ಜರಿ ಅಂಡ್ ರಿಕರೆನ್ಸ್. ರಿಪೀಟೆಡ್ ಫೈಬ್ರಾಯ್ಡ್ಸ್ ಅಂಡ್ ಫ್ಯಾಮಿಲಿ ಕಂಪ್ಲೀಟ್ ಆಗಿದ್ರೆ ಯೂಟ್ರಸ್ ರಿಮೂವಲ್ ಕನ್ಸಿಡರ್ ಮಾಡ್ತೀವಿ. ಯೂಟ್ರಸ್ ರಿಮೂವಲ್ ಇಸ್ ನೆವರ್ ಅ ಫಸ್ಟ್ ಆಪ್ಷನ್. ಇಟ್ ಇಸ್ ಆಲ್ವೇಸ್ ಕನ್ಸಿಡರ್ ವೆನ್ ಇಸ್ ದ ಸೇಫೆಸ್ಟ್ ಆಪ್ಷನ್. ಫೈಬ್ರಾಯ್ಡ್ ಟ್ರೀಟ್ಮೆಂಟ್ ಒನ್ ಸೈಜ್ ಫಿಟ್ ಆಲ್ ಅಲ್ಲ. ಎವ್ರಿ ವಿಮೆನ್ ಡಿಸರ್ವ್ಸ್ ಅನ್ ಇಂಡಿವಿಜುವಲ್ ಪ್ಲಾನ್. ನಿಮ್ಗೆ ಫೈಬ್ರಾಯ್ಡ್ ಡಯಾಗ್ನೋಸ್ ಆಗಿದ್ಯಾ, ಸರ್ಜರಿ ಸಜೆಸ್ಟ್ ಮಾಡಿದರಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಫಿಯರ್ ಇಂದ ಡಿಸಿಷನ್ ಮಾಡಬೇಡಿ, ಪ್ರಾಪರ್ ಇವ್ಯಾಲ್ಯೂಯೇಷನ್ ಮಾಡಿ ದೆನ್ ಡಿಸೈಡ್. ಥ್ಯಾಂಕ್ ಯು.